ಠಾಣಾಧಿಕಾರಿಯಾಗಿರ್ತಕ್ಕಂಥ FSO ಆಗಿರ್ತಕ್ಕಂಥ BY ಗುಡುಗನಹಟ್ಟಿ ಸರ್ ಬಂದಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ನಮ್ಮ ಶಾಲೆಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅವರ ಸಪೋರ್ಟ್ ಸಿಬ್ಬಂದಿ ವರ್ಗರಾಗಿರ್ತಕ್ಕಂಥ ಗರೀಬ್ ಶಾವಲಿ ಅವರು ಬಂದಿದ್ದಾರೆ. ಅವರಿಗೂ ಕೂಡ ಎಲ್ಲರ ಪರವಾಗಿ ಸ್ವಾಗತ. ಮಾರುತಿ ಸರ್ ಬಂದಿದ್ದಾರೆ. ಅವರಿಗೂ ಕೂಡ ಎಲ್ಲರ ಪರವಾಗಿ ಸ್ವಾಗತ. ಸಪ್ರೇಟ್ ಸರ್ ಬಂದಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಸ್ವಾಗತ. ಮತ್ತೆ ಸೈಯದ್ ಗಿಲಾನಿ ಸರ್ ಅವರು ಕೂಡ ಬಂದಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಮಂಜುನಾಥ್ ಸರ್ ಬಂದಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಅವ್ರು ನಾವೇನು ಮಾಡಿದ್ವಿ, ಈ ಗ್ರಾಫ್ನ ತಗೊಂಡು ನೀರಲ್ಲಿ ಹಾಕ್ಮೇಲೆ ಏನಾಗುತ್ತೆ, ಆ ವ್ಯಕ್ತಿಯ ಎಲ್ಲಿ ಇರ್ತಲ್ಲ ಅಕಸ್ಮಾತ್ ನಾವು ಆಗಿದ್ದಲ್ಲಿ ಆ ವ್ಯಕ್ತಿ ಇಷ್ಟ ಆದರೆ ಕೊಟ್ಟಿದ್ರೆ ಈ ಹುಟ್ಟು ಹೋಗಿ ಅದು ಬನಿಗೆ ಇಲ್ಲ ಅವ್ರು ಹಾಕೋ ಬಟ್ಟೆಗೆ ಏನಾಗುತ್ತೆ ಇಟ್ಟು ಆ ವ್ಯಕ್ತಿ ಬೇರೆ ಬರೋಕ್ಕೆ ಸಹಾಯ ಮಾಡ್ತಾರೆ. ಇದೊಂದು ನಾವು ಫೈಟ್ ಎಷ್ಟು ಬೇಕಾಗಿ ನಾವು ಫೈಟ್ ತಂದು ಯೂಸ್ ಮಾಡ್ತೀವಿ. ಫೈರ್ ಎಕ್ಸಿಬಿಷನ್ ಅಂದರೆ ಏನು ಫೈರ್ ಎಕ್ಸಿಬಿಷನ್ ಅಂತ ಯಾವುದು ಏನು ಅಂದರೆ ನೋಡಿ ಫಸ್ಟ್ ಸ್ಟೆಪ್ಪಿಂಗಿಂತ ರಿಮೂವ್ ಮಾಡಬೇಕು, ಪೌಡರ್ ತೆಗಿಬೇಕು. ನೋಡಿ ಈ ಟ್ಯೂಬ್ ಎಲ್ಲ ಸ್ಟ್ಯಾಂಡ್ ಪೊಸಿಷನ್ ಈ ಟ್ಯೂಬ್ ಸ್ಟ್ಯಾಂಡ್ ಪೊಸಿಷನ್ ಇರಬೇಕು. ಇದು ಪ್ರೆಸ್ ಮಾಡಬೇಕು. ಆಮೇಲೆ ಪೌಡರ್ ಹೊರಗೆ ಬರುತ್ತಲ್ಲ ಬೇಸ್ ಆಫ್ ದ ಫೈಲಿಂಗ್ ಕ್ಯಾಚ್ ಮಾಡಬೇಕು. ಗೊತ್ತಾಯ್ತಾ? ಇನ್ಮೇಲೆ ಇದೇನಿದು ಮರೆಯೋದಿಲ್ಲ ನೀವು. ಅಂದರೆ ಇನ್ಮೇಲೆ ಮರೆಯೋದಿಲ್ಲ. ಯಾಕಂದರೆ ನೀವು ನೆನಪಿಟ್ಕೊಂಡ್ಬಿಟ್ರೆ ಸಾಕು ಲೈಫ್ ಬಾಯ್ ಅಂತ. ಇದು ಮರೆಯಲ್ಲ ಅಲ್ವಾ? ನೆಕ್ಸ್ಟ್ ಇದು ಲೈಫ್ ಜಾಕೆಟ್. ಗೊತ್ತಾಯ್ತಾ ಯಾವ ಅಂತ?